ಬನ್ನಿ ಬನ್ನಿ ಬನ್ನಿ, ಹುಷಾರು ಹುಷಾರು. ಅಕಸ್ಮಾತ್ ಏನೋ ಟಚ್ ಕಿಚ್ ಏನೋ ಇದಾಯ್ತು, ಇವತ್ತಿನ ಸಂಬಳ ಗಿಂಬಳ ಏನು ಕೊಡಲ್ಲ. ಹುಷಾರು. ಹುಷಾರು ಹುಷಾರು, ಹುಷಾರಾಗಿ ತಗೊಳೋಗಿ. ಮುಸ್ರೆ ಹತ್ತದಂಗೆ ಅನ್ಕೊಂಡ್ಬಿಟ್ಟವ್ರು ಇವರಲ್ಲ. ಮೇಡಮ್, ಏನು ಮೇಡಮ್ ಇದು ಎಣ ಭಾರ ಇದೆ, ನೋಡಕ್ ಒಳ್ಳೆ ತೆಳ್ಳಗಿದೆ. ಬಾಯ್ ಮೇಲೆ ಒಂದು ಹಾಕ್ಬಿಡ್ತೀನಿ. ವೆಲ್ಕಮ್ ಮಾಡೋದು ಏನೇ ಹೇಳಿ, ಸುಹಾಸಿನಿ ಮೇಡಮ್ನ ವೆಲ್ಕಮ್ ಮಾಡೋಕ್ಕೆ ಈ ರೇಂಜ್ಗೆಲ್ಲ ಮಾಡ್ತಾ ಇದ್ದೀರಾ? ಹೌದು. ಆದರೂ ಸುಹಾಸಿನಿ ಮೇಡಮು ಈ ಕಂಪನಿ CEO ಆಗ್ತಾ ಇರೋದು. ನೀವು ನೋಡಿದ್ರೆ ಒಳ್ಳೆ ಈ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದ್ದೀರಾ. ನಿಮಗೆ ಈಗ ಅರ್ಥ ಆಗಲ್ಲ, ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಸುಹಾಸಿನಿ ಮೇಡಮ್ ಲುಕ್ಗೆ ನಾನು ಅದ್ರ ಹೋಗ್ತೀನಿ. ಇನ್ನು ಅವ್ರು CEO ಆದರೆ ನನ್ನ ಕತೆ ಏನಾದರೂ ಮಾಡ್ಕೊಳ್ಳಿ. ನಿಮ್ಮ ಕಂಪನಿ, ನಾನು ಇಲ್ಲೊಬ್ಬ ಕೆಲಸ ಮಾಡೋನಷ್ಟೇ. ನನ್ನ ಒಪಿನಿಯನ್ ನಿಮ್ಗೆ ಯಾಕೆ? ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ. ಈ ಸುಹಾಸಿನಿ ಮೇಡಮ್ಮು CEO ಚೇರ್ ಮೇಲೆ ಕೂತ್ಕೊಂಡ್ರೆ ಪಕ್ಕ ಅವ್ರ ಕಾಲಡಿ ಆಗೋ ಸ್ಟೂಲು ನಾನೇ. ಯಾವುದಕ್ಕೂ ಹಳೆ ಫೈಲ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಓ ಕರೆಕ್ಟು. ನಾನು ಈ ಇಂಟರ್ವ್ಯೂವಲ್ಲಿ ಪಾಸ್ ಆದರೆ ಮಾತ್ರ ಅಲ್ವಾ ಸರ್ ಚೆಕ್ಕು? ನಾನು ರೆಡಿ ಇದ್ದೀನಿ ಸರ್. ನೀವು ಯಾರೋ ಟೈಮ್ ವೇಸ್ಟ್ ಮಾಡೋರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ನೀವೇನು ಪ್ರಶ್ನೆ ಇದ್ರೂ ಕೇಳಿ ಸರ್, ನಾನು ಆನ್ಸರ್ ಮಾಡ್ತೀನಿ. ಒಂದು ನಿಮಿಷ ಮಿಸ್ ಅಂಜಲಿ ಅವರೇ, ನೀವು ಈಗಾಗಲೇ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗಿದ್ದೀರಾ. ಸರ್ ಮತ್ತೆ ಇಂಟರ್ವ್ಯೂ ಬೇಡ, ನಿನಗೆ ಯಾವುದೇ ಇಂಟ್ರ್ಯೂ ಬೇಡ. ನೀವು ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗಿದ್ದೀರಾ. ನಿಮಗೆ ಇದು 25 ಲಕ್ಷ ರೂಪಾಯಿ ಚೆಕ್ಕು. ಆದರೆ ನಂದೊಂದು ಕಂಡೀಷನ್ ಇದೆ. ಏನು ಕಂಡೀಷನ್ ಸರ್? ಆ ಕಂಡೀಷನ್ಗೆ ನಿಮ್ಮ ತಂದೆಯವರು ಒಪ್ಕೋಬೇಕು. ನನಗೆ ಒಪ್ಪಿಗೆ ಸರ್. ಮಂಜು ಅವರೇ, ಮೊದಲು ಕಂಡೀಷನ್ ಏನು ಅಂತ ಕೇಳ್ಕೊಳ್ಳಿ. ನನ್ನ ಮಗಳು ಫಾರಿನ್ಗೆ ಹೋಗ್ತಾ ಇದ್ದಾಳೆ ಅಂದರೆ ಅದಕ್ಕಿಂತ ಬೇರೆ ಇನ್ನೇನಿಲ್ಲ ಸರ್ ನನಗೆ. ಇಲ್ಲ ಮಂಜು ಅವರೇ, ನೀವು ನನ್ನ ಮಾತನ್ನು ಕೇಳಿಸ್ಕೊಳ್ಳೇಬೇಕು. ನಿಮ್ಮಿಂದ ಒಂದು ಸತ್ಯ ಮುಚ್ಚಿಟ್ಟಿದ್ದೀನಿ. ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ಮಗಳಿಗೆ ಸ್ಕಾಲರ್ಶಿಪ್ ಕೊಡೋದಕ್ಕಲ್ಲ, ನಿಮ್ಮ ಮಗಳನ್ನ ಮದುವೆ ಆಗೋದಕ್ಕೆ. ಮಂಜು ಅವರೇ, ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ತೀರಲ್ವಾ? ನಿಂತ್ಕೋ. ಥ್ಯಾಂಕ್ ಯು. ಏನು? ನಿನಗೆ, ನಿನ್ನ ಮುದ್ದಿನ ಸೊಸೆಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಅಂದೆ. ಯಾಕೆ? ಈ ಪ್ರಪಂಚದಲ್ಲಿ ದಡ್ಡತನಕ್ಕೆ ಏನಾದರೂ ಶಿಕ್ಷೆ ಅಂತ ಇದ್ದಿದ್ರೆ ನಿನಗೆ ನಿನ್ನ ಸೊಸೆಗೆ ಜೀವಾವಧಿ ಶಿಕ್ಷೆನೇ ಕೊಡಬೇಕಾಗಿತ್ತು. ಓ, ಅಲ್ಪನಿಗೆ ಐಶ್ವರ್ಯ ಬಂದರೆ ಮಧ್ಯರಾತ್ರಿಲಿ ಕೊಡೆ ಹಿಡಿತಾನಂತೆ. ನನಗೆ ಗೊತ್ತು, ಗಾದೆ ಹೇಳೋದಕ್ಕೆ ನಿನಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಸಿಚುವೇಶನ್ಗೆ ತಕ್ಕ ಹಾಗೆ ನಾನು ಒಂದು ಗಾದೆ ಹೇಳಲ್ಲ. ಇಸ್ಕೊಂಡವನು ಶೂರ, ಕೊಟ್ಟವನು ಕೋಡಂಗಿ ಅಂತ.
ನಿಂಗೊಂದು ವಿಚಾರ ಗೊತ್ತಾ? ಕೂತ್ ತಿಂದರೆ ಕುಡಿಕೆ ಹೊನ್ನು ಸಾಲದು ಅಂತ. ಅಬ್ಬಬ್ಬ, ನಿನಗೆ ಚಿಕ್ಕ ವಯಸ್ಸಲ್ಲಿ ಗಾದೆ ಪಾಠ ಚೆನ್ನಾಗಾಗಿದೆ ಅಂತ ನನಗೂ ಗೊತ್ತು ಮೈ ಡಿಯರ್ ಅಕ್ಕ. ಸರಿ, ವಿಷಯಕ್ಕೆ ಬರೋಣ. ನಾನು ನಿನಗೆ ಏನಕ್ಕೆ ಥ್ಯಾಂಕ್ಸ್ ಹೇಳಿದೆ ಅಂತ ನಿನಗೆ ಅರ್ಥ ಆಗಲಿಲ್ಲ ಅಲ್ವಾ? ನಾನು ಬುದ್ಧಿವಂತೆ, ಅಷ್ಟೇನು ದಡ್ಡಿ ಅಲ್ಲ. ನನಗೆ ಚೆನ್ನಾಗಿ ಗೊತ್ತು ನೀನು ಯಾಕೆ ನಂಗೆ ಥ್ಯಾಂಕ್ಸ್ ಹೇಳ್ತಿದೀಯಾ ಅಂತ. ನಾನೇ ನಿನ್ನ ತಾಯಿ ಅಂತ ವೇದಾಂತ್ ಹತ್ರ ಹೇಳಲಿಲ್ಲ ಅಂತ ಅಲ್ವಾ? ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳಿದ್ದು. ನೀನದೇನೋ ಪ್ರತಿಜ್ಞೆ ಮಾಡಿದ್ಯಲ್ಲ, ನಾನೇ ವೇದಾಂತ್ ಹತ್ರ ಹೋಗಿ ನಾನೇ ನಿನ್ನ ತಾಯಿ ಅಂತ ಹೇಳಲ್ಲ ಅಂತ. ಅದು ಅಲ್ಲದೆ ಅದೇನೋ ಸಿನಿಮಾ ಡೈಲಾಗ್ ಥರ ಹೇಳಿದ್ದೆ, ಸತ್ಯ ಯಾವತ್ತಿದ್ರೂ ಸೂರ್ಯನ್ ಥರ, ಆದರೆ ಬೆಳಕು ಎಲ್ಲರ ಕಣ್ಣು ಕುಕ್ಕತ್ತೆ ಅಂತ. ನಿನಗೆ ಮಾತ್ರ ಅಲ್ಲ, ನಿನ್ನೆ ಸೊಸೆಗೂ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ದಿನ ನನ್ನ ನೋಡಿದ್ರೇ ಉರಿದು ಬೀಳ್ತಾ ಇದ್ದೆ. ಈಗ ಇದ್ದಕ್ಕಿದ್ದ ಹಾಗೆ ನನ್ನ ಮೇಲೆ ತುಂಬ ಪ್ರೀತಿ ಬಂದಿದೆ. ಇಡೀ ಆಸ್ತಿನ ನಿಮ್ಮ ಹೆಸರಿಗೆ ಬರೀತೀನಿ ಅತ್ತೆ ಅಂತ ರೆಡಿಯಾಗಿ ನಿಂತಿದ್ದಾಳೆ. ಅದಕ್ಕೆ ನಿನಗೂ ನಿನ್ನ ಸೊಸೆಗೂ ತುಂಬ ಹೃದಯದ ಧನ್ಯವಾದಗಳು. ನಿನ್ನ ಬಾಯಲ್ಲೂ ಕೃತಜ್ಞತೆ. ಹೌದಕ್ಕ, ಗ್ರ್ಯಾಟಿಟ್ಯೂಡ್ ಅನ್ನೋದು ಇರಬೇಕು ಮನುಷ್ಯಂಗೆ. ನಾನು ಹೇಳಬೇಕಾಗತ್ತೆ, ಇಡೀ ಆಸ್ತಿ ಇಡೀ ಕಂಪನಿ ಎಲ್ಲ ನಮ್ಮ ಅಕ್ಕ ನನಗಾಗಿ ಕೊಟ್ಟಿದ್ದಾಳೆ. ಸೊ ಅವಳಿಗೆ ನಾನು ಈ ಥ್ಯಾಂಕ್ ಯು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ. ಪಾಪ ಅಕ್ಕ, ಒಂದು ಕೆಲಸ ಮಾಡು, ಒಂದು ಅರ್ಧ ಗಂಟೆ ವೆಯ್ಟ್ ಮಾಡು. ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬಂದ ಮೇಲೆ ನೀನೇ ವೈದೇಹಿ ಸೂರ್ಯನಾರಾಯಣ ವಸಿಷ್ಠ ಅಂತ ಎಲ್ಲರ ಹತ್ರ ಹೇಳ್ಬಿಡು. ನಿನ್ನ ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ದೂರ ಹೊರಟೋಗು. ನನಗೆ ನಿಮ್ಮನ್ನೆಲ್ಲ ಕತ್ ಹಿಡಿದು ಆಚೆ ದಬ್ಬೋ ಕೆಲಸ ತಪ್ಪುತ್ತೆ. ಎದ್ದೇಳ್ರಿ ಮೇಲೆ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಎದ್ದೇಳ್ರಿ ಮೇಲೆ. ನಿಮ್ಮ ವಯಸ್ಸೇನು, ನನ್ನ ಮಗಳ ವಯಸ್ಸೇನು? ನಿಮ್ಮ ಮಗಳ ವಯಸ್ಸಿನ ಹುಡುಗಿಗೆ ಮೋಸ ಮಾಡ್ತಾ ಇದ್ದೀರಾ? ಹೇಳಿದ್ ಕೇಳಿಸ್ತಾ ಇಲ್ವಾ? ಎದ್ದೇಳ್ರಿ. ಮಂಜು ಅವರೇ, ಪ್ಲೀಸ್ ಕೂಲ್ ಡೌನ್. ನಾನು ಹೇಳೋದನ್ನು ಕೇಳಿ. ಮತ್ತೆ ಇಂಥ ಅವಕಾಶ ಸಿಗೋದಿಲ್ಲ. ನಾನು ಬರೀ 25 ಲಕ್ಷ ಕೊಡ್ತಾ ಇಲ್ಲ, ನಿಮ್ಮ ಮನೇನ ಬೆಳಗೋದಕ್ಕೆ ದಾರಿ ತೋರಿಸ್ತಾ ಇದ್ದೀನಿ. ನೋಡಿ, ನಂದು NGO ಮಾತ್ರ ಅಲ್ಲ, ತುಂಬ ಆಸ್ತಿ ಇದೆ. 3 ಕಂಪ್ನಿಗಳಿದೆ ನನಗೆ. ಎಲ್ಲ ರಿಯಲ್ ಎಸ್ಟೇಟ್ ಕಂಪ್ನಿಗಳು. ತಿಂಗಳಿಗೆ ಏನಿಲ್ಲ ಅಂದರೂ 25 ಕೋಟಿ ಟರ್ನ್ ಓವರ್ ಇದೆ. ನಿಮ್ಮ ಹಣ ನಿಮ್ಮ ಹತ್ರನೇ ಇರಲಿ, ನಮ್ಮ ಬಡತನ ನಮ್ಮ ಹತ್ರನೇ ಇರಲಿ. ಮೊದಲು ಇಲ್ಲಿಂದ ಹೊರಡಿ. ಮಂಜು ಅವರೇ, ಪ್ಲೀಸ್ ನಾನು ಹೇಳೋ ವಿಷಯ ಸ್ವಲ್ಪ ಕೇಳಿ. ನನ್ನ ಹೆಂಡತಿ ಸತ್ತು 10 ವರ್ಷ ಆಗಿದೆ. ನಾನು ಇನ್ನೊಂದು ಮದುವೆ ಆಗೋದಕ್ಕೆ ಹುಡುಗಿ ಹುಡುಕ್ತಾ ಇದೆ. ನಿಮ್ಮ ಫ್ರೆಂಡ್ ಸುಧಾಕರ್ ಇದ್ದಾನಲ್ಲ, ಅವನು ನಿಮ್ಮ ಹುಡುಗಿ ಫೋಟೋ ತೋರಿಸ್ದ. ಒಬ್ಬರ ಹತ್ರ ಜಾತಕ ತೋರಿಸ್ದೆ. ನಿಮ್ಮ ಹುಡುಗಿನ ಮದುವೆ ಆದರೆ ನನ್ನ ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ದ. ಅದಕ್ಕೆ ಆ ಸುಧಾಕರ್ಗೆ ನಿಮ್ಮ ಹತ್ರ ಮಾತಾಡಿ ಅಂತ ಹೇಳಿದೆ. ಆಗೇನೋ ಮದುವೆ ಮಾಡಲ್ಲ ಅಂತ ಹೇಳಿದ್ರಂತೆ. ಅದೇ ಸಂದರ್ಭಕ್ಕೆ ಸರಿಯಾಗಿ ನಿಮ್ಮ ಮಗಳು ನಮ್ಮ NGOಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ಲು. ಅದಕ್ಕೋಸ್ಕರ ನಾನು ಇವಳ ಮೇಲೆ ಆಸೆ ಪಟ್ಟೆ. ಬರೀ ಆಸೆ ಅಲ್ಲ, ಅವಳನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ರೀ, ನೀವು ಮೋಸ ಮಾಡೋದಕ್ಕೆ ನಮ್ಮ ಮನೆಗೆ ಬಂದಿದ್ದಾ? ಇಲ್ಲಮ್ಮ, ನಾನು ತುಂಬ ಜನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿದ್ದೀನಿ. ನಾನು ಯಾರನ್ನೂ ಫಾರಿನ್ ಕಳಿಸಿಲ್ಲ. ನನ್ನ ಡೀಲ್ ಇಷ್ಟೇ, ನಿಮ್ಮ ಮಗಳು ಎಷ್ಟಾದ್ರೂ ಓದಲಿ, ಎಲ್ಲಿ ಬೇಕಾದರೂ ಓದಲಿ, ಓದಿಸ್ತೀನಿ. ಆದರೆ ಅವಳು ನನ್ನನ್ನು ಮದುವೆ ಆಗಬೇಕು. ನಿನ್ನ ಮಗಳ ವಯಸ್ಸಿನ ಹುಡುಗಿ ಜೊತೆ ಮದುವೆ ಆಗ್ಬೇಕಾ ನೀನು? ಬಾಯಿ ಮುಚ್ಕೊಂಡು ಹೊರಡೋ ಇಲ್ಲಿಂದ. ಇದೇ ಕಡೆ ತೀರ್ಮಾನನ ನಿಮ್ಮದು? ತಿನ್ನೋದಕ್ಕೆ ಗತಿ ಇಲ್ಲ ನಿಮಗೆ.
ರಿಯಲ್ ಎಸ್ಟೇಟ್ ಕಿಂಗ್ ನಾನು. ಲಕ್ಷ್ಮಿ ನನ್ನ ಮನೆಯಲ್ಲಿ ಕಾಲು ಮುರ್ಕೊಂಡು ಕೂತಿದ್ದಾಳೆ. ಹೊರಡ್ತೀರೋ ಇಲ್ಲ ಕಟ್ಟಿಡ್ದು ಆಚೆ ದಬ್ಲೋ. ಸರ್ ಒಂದು ನಿಮಿಷ. ಇನ್ನೊಂದ್ಸಲ ಬೇರೆಯವ್ರ ಮನೆ ಹೆಣ್ಮಕ್ಳು ಕನ್ಸುಗಳ ಜೊತೆ ಆಟ ಆಡಿದ್ರೆ ಸರಿ ಇರಲ್ಲ ಸರ್. ನಿಮಗೆ ನಮ್ಮ ಅಪ್ಪನಷ್ಟು ವಯಸ್ಸಾಗಿದೆ, ನಿಮಗೆ ಮದುವೆ ಆಗಕ್ಕೆ ನಾನೇ ಬೇಕಿತ್ತ? ಥೂ, ಹೊರಟೋಗಿ ಇಲ್ಲಿಂದ. ಗೆಟ್ ಔಟ್. ನಿಂತ್ಕೋ. ಯಾಕೇನು ಮಾತಾಡ್ದಿರಾ ಹಾಗೆ ಹೋಗ್ತಾ ಇದೆಯಾ? ಅರ್ಥ ಮಾಡ್ಕೋ ಸುಹಾಸಿನಿ, ಮೇಲೊಬ್ಬ ಇದ್ದಾನೆ, ಸೋತವ್ರಿಗೆ ಮತ್ತೆ ಮತ್ತೆ ಸೋಲಿಸ್ತಾನೆ ಇರ್ತಾನೆ. ಯಾಕೆ ಹೇಳು? ಅವನಿಗೆ ಗೊತ್ತು ಯಾವಾಗ ಗೆಲ್ಲಿಸ್ಬೇಕು ಅಂತ. ಜೀವನನೇ ಹೀಗೆ ಸುಹಾಸಿನಿ, ಯಾರು ಯಾವಾಗ ಬೇಕಾದರೂ ಗೆಲ್ಬಹುದು, ಯಾವಾಗ ಬೇಕಾದರೂ ಸೋಲ್ಬಹುದು. ಓ ಮೈ ಗಾಡ್, ನಿನಗೆ ಇನ್ನೂ ಹೋಪ್ಸ್ ಇದೆಯಾ? ಕೊನೆ ಕ್ಷಣದಲ್ಲಿ ಏನಾದರೂ ಪವಾಡ ಆಗಿ ಎಲ್ರಿಗೂ ನೀನೇ ವೇದಾಂತ್ ತಾಯಿ ವೈದೇಹಿ ಅಂತ ಗೊತ್ತಾಗತ್ತೆ ಅಂತ. ಸ್ವಲ್ಪ ರಿಯಾಲಿಟಿಗೆ ಬಾ ವೈದೇಹಿ. ಕಣ್ಬಿಟ್ಟು ಎಲ್ಲ ಕಡೆ ನೋಡು. ಇಡೀ ಆಫೀಸು ಈ ಸುಹಾಸಿನಿ ಪಟ್ಟಾಭಿಷೇಕಕ್ಕೆ ರೆಡಿಯಾಗಿದೆ. ಇನ್ನೇನೊಂದು ಅರ್ಧ ಗಂಟೆ ಅಮೂಲ್ಯ ಬಂದು ಇಡೀ ಆಸ್ತಿನ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾಳೆ. ಅಲ್ಲಿಗೆ ವೈದೇಹಿ ಅನ್ನೋ ಅಧ್ಯಾಯ ಮುಗಿದ ಹಾಗೆ. ಇಟ್ಸ್ ಓವರ್. ಪ್ರತಿಯೊಂದು ಅಧ್ಯಾಯದ ಮುಕ್ತಾಯಕ್ಕೆ ಒಂದು ಹೊಸ ಅಧ್ಯಾಯ ಶುರು ಆಗುತ್ತೆ ಸುಹಾಸಿನಿ. ಮನುಷ್ಯನ ಹಣೆಬರ ಬದಲಾಯಿಸೋಕೆ ಕೇವಲ ಕ್ಷಣಗಳು ಸಾಕು. ನಿನಗೆ ಹುಚ್ಚು ಅನ್ಬೇಕು, ಭ್ರಮೆ ಅನ್ಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ಹುಚ್ಚು ಅಲ್ಲ, ಬೆಪ್ಪು ಅಲ್ಲ, ದೇವರ ಮೇಲಿರೋ ನಂಬಿಕೆ. ಸಭೆಯಲ್ಲಿ ದ್ರೌಪದಿ ವಸ್ತ್ರಾಭರಣ ಆಗ್ತಿರ್ಬೇಕಾದ್ರೆ ಇನ್ನೇನು ಅವಳ ಮಾನ ಹೋಗ್ತಿದೆ ಅನ್ನೋಷ್ಟರಲ್ಲಿ ಅವಳನ್ನು ಕಾಪಾಡಕ್ಕೆ ಬಂದಿದ್ದು ದೇವರು. ಪವಾಡ ಅನ್ನೋದು ಯಾವತ್ತಿಗೂ ಅಷ್ಟೇ ಕಡೆ ಕ್ಷಣದಲ್ಲಾಗೋದು. ನಿನ್ನ ಪ್ರಕಾರ ಪವಾಡ ಅಂದರೆ ಭ್ರಮೆ, ಅದೇ ನನ್ನ ಪ್ರಕಾರ ಪವಾಡ ಅಂದರೆ ನಂಬಿಕೆ. ಕಡೆವರೆಗೂ ನಾನು ನೋಡ್ತೀನಿ ತಗ, ಗೆಲ್ಲೋದು ಒಳ್ಳೇದ ಕೆಟ್ಟದ್ದ ಅಂತ. ಆಯ್ತು, ನೋಡೋಣ. ಆದರೆ ಒಂದು ನೆನ್ಪಿಟ್ಟು, ಏನೇ ಆದರೂ ಗೆಲ್ಲೋದು ಈ ಸುಹಾಸಿನಿನೇ. ಅಮ್ಮ, ಯಾಕೆ ಬೇಜಾರಾಗ್ತಾ ಇದೆಯಾ? ಆಸ್ತಿ ಸುಹಾಸಿನಿ ಹೆಸರಿಗೆ ಹೋಗ್ತಿದೆ ಅಂತ ಬೇಜಾರಾಗ್ತಿಲ್ಲ. ಯಾವಾಗಲೂ ಅವ್ರಿಗೆ ಯಾಕೆ ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೆ.
ಯಾಕೆ ನಿನಗೆ ಆಸ್ತಿ ಬೇಡವಾ? ಏನಮ್ಮ ನಿನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ಹೀಗೆ ಹೇಳ್ತೀಯ? ನಾನು ಯಾವತ್ತಾದರೂ ಆಸ್ತಿ ಅಂತಸ್ತು ಅಂತ ಆಸೆ ಪಟ್ಟಿದ್ದೀಯಮ್ಮ? ಖಂಡಿತ ಇಲ್ಲ. ಆದರೆ ಈ ಆಸ್ತಿ ನಿಂದು ಕಣೆ. ಈ ಆಸ್ತಿ ಅಂತಸ್ತು ಎಲ್ಲ ನನಗೆ ಬೇಕಾಗಿಲ್ಲಮ್ಮ. ಅದನ್ನೆಲ್ಲ ಆ ಸುಹಾಸಿನಿನೇ ಇಟ್ಕೊಳ್ಳಿ. ನನಗೆ ಬೇಕಾಗಿರೋದು ಸತ್ಯ. ಆ ಸುಹಾಸಿನಿ ಎಂತ ಮೋಸಗಾತಿ ಅನ್ನೋ ಸತ್ಯ ಎಲ್ರಿಗೂ ಗೊತ್ತಾಗಬೇಕು. ಅವಳು ಈ ಮನೆ ಒಡೆಯಕ್ಕೆ ಬಂದಿದ್ದಾಳೆ ಅಂತ ಎಲ್ರಿಗೂ ಅರ್ಥ ಆಗ್ಬೇಕಮ್ಮ. ಅದೇ ಅರ್ಥ ಆಗ್ತಿಲ್ವಲ್ಲ, ಅದೇ ಬೇಜಾರು ನನಗೆ. ಅಮ್ಮ, ಅದ್ರ ಜೊತೆಗೆ ನನಗೆ ಇನ್ನೊಂದು ಭಯ ಶುರುವಾಗಿದೆ. ಭಯ? ಏನೇ ಭಯ? ಇಷ್ಟು ವರ್ಷ ಆ ಸುಹಾಸಿನಿಗೆ ಆಸ್ತಿ ಇಲ್ದೇನೆ ನನ್ನ ಮಕ್ಕಳಿಗೆ ಎಷ್ಟು ಆಟ ಆಡಿಸ್ಬಿಟ್ಲಮ್ಮ. ಈಗ ಆ ಸುಹಾಸಿನಿಗೆ ಆಸ್ತಿ ಅಧಿಕಾರ ಎರಡೂ ಬರುತ್ತೆ. ಇದೆರಡು ಒಳ್ಳೆ ಮನುಷ್ಯನ್ನೇ ಹಾಳು ಮಾಡುತ್ತೆ. ಇನ್ನು ಸುಹಾಸಿನಿಗೆ ಹಾಳು ಮಾಡದೇ ಇರುತ್ತಮ್ಮ. ಹಣ, ಆಸ್ತಿ, ಅಧಿಕಾರ ಬಂದಮೇಲೆ ಆ ಸುಹಾಸಿನಿ ಏನು ಮಾಡ್ತಾಳೋ ಅನ್ನೋ ಭಯ ಶುರುವಾಗಿದೆ ಅಮ್ಮ ನನಗೆ. ಸತ್ಯಕ್ಕೆ ಯಾವತ್ತೂ ಗೆಲ್ವಿದೆ ಅಂತ ಅನ್ಕೊಂಡಿದ್ದೆಮ್ಮ. ಸುಳ್ಳು, ಮೋಸ, ವಂಚನೆದ ಕಾಲ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗಲ್ಲಮ್ಮ. ಅಯ್ಯೋ ಹುಚ್ಚಿ, ದೇವತೆಗಳು ರಾಕ್ಷಸರ ಕತೆ ಗೊತ್ತಾ ನಿನಗೆ? ಯಾವ ಕತೆ ಅಮ್ಮ? ಸಮುದ್ರ ಮಂಥನ ಮಾಡಿದ್ರಲ್ಲ ಆ ಕತೆ. ಸಮುದ್ರಕ್ಕೆ ಮಂದಾರ ಪರ್ವತವನ್ನು ಮಧ್ಯದಲ್ಲಿಟ್ಟು ವಾಸುಕಿಯನ್ನು ನಾಗದೇವರನ್ನ ಅದಕ್ಕೆ ಹಗ್ಗದಾಗಿ ಸುತ್ತಿ ಸಮುದ್ರನೇ ಮಜ್ಜಿಗೆ ಕಡಿಯೋ ಥರ ಕಡಿಯೋದಕ್ಕೆ ಶುರು ಮಾಡಿದ್ರಂತೆ. ಆಗ ಅದರಿಂದ ಅಮೃತ ಬಂತು. ಆದರೆ ರಾಕ್ಷಸರು ಇನ್ನೇನು ಅಮೃತ ಕುಡಿಯಬೇಕು ಅನ್ನೋವಾಗ ವಿಷ್ಣು ದೇವರು ಮೋಹಿನಿ ರೂಪದಲ್ಲಿ ಬಂದು ಆ ರಾಕ್ಷಸರನ್ನ ಕೊಂದು ಅಮೃತನ ದೇವತೆಗಳಿಗೆ ಕೊಟ್ಟರು. ಹೌದಮ್ಮ. ವೈದೈತೆ, ಇದರಿಂದ ನಿನಗೇನು ಅರ್ಥ ಆಯಿತು ಹೇಳು? ಗೊತ್ತಿಲ್ಲಮ್ಮ. ಗೆಲ್ಲೋ ತನಕ ಗೆಲುವಲ್ಲ, ಸಾಯೋ ತನಕ ಸಾವಲ್ಲ. ಸುಹಾಸಿನಿ ಇನ್ನೂ ಗೆದ್ದಿಲ್ಲ, ಗೆಲ್ತಾ ಇದ್ದಾಳಷ್ಟೇ. ಈ ಜೀವನ ಒಂಥರ ಕ್ರಿಕೆಟ್ ಮ್ಯಾಚ್ ಇದ್ದಾಗೆ. ಇಲ್ಲಿ ಒಂದು ಬಾಲ್ಗೆ 6 ರನ್ ಹೊಡೆದು ಮ್ಯಾಚ್ ಗೆದ್ದವರು ಇದ್ದಾರೆ. 100 ಬಾಲ್ಗೆ 10 ರನ್ ಹೊಡೆಯೋಕ್ಕಾಗದೆ ಸೋತವರು ಇದ್ದಾರೆ. ಮದುವೆ ಪತ್ರಿಕೆ ಪ್ರಿಂಟ್ ಆದ ತಕ್ಷಣ ಮದುವೆ ಆಗಲ್ಲ, ತಾಳಿ ಕಟ್ಟಿದ್ರೇ ಮದುವೆ ಆಗೋದು. ಏನಮ್ಮ ನಿನ್ನ ಮಾತಿನ ಅರ್ಥ? ಯಾರೋ ಬರ್ತಾರೆ, ಸುಹಾಸಿನಿನ ಸೋಲಿಸ್ತಾರೆ, ನಾವು ಗೆಲ್ತೀವಿ ಅಂತನಾ? ಹೌದು, ನಾವೇ ಗೆಲ್ಲಬಾರ್ದು? ಪವಾಡನೇ ಆಗಬೇಕು ಅಷ್ಟೇಮ್ಮ. ಅಮ್ಮ, ನಾವು ಕಲಿಯುಗದಲ್ಲಿದ್ದೀವಿ. ದೇವತೆಗಳಿಗೆ, ರಾಕ್ಷಸರಿಗೆ ವಿಷ್ಣು ಬಂದು ಪವಾಡ ಮಾಡ್ದ. ಆದರೆ ನಮಗೆ ಯಾರಮ್ಮ ಬಂದು ಪವಾಡ ಮಾಡ್ತಾರೆ? ಬರೀ ಭ್ರಮೆ ಅಷ್ಟೇ. ವೈದೇಹಿ, ಪವಾಡ ಅಂದ್ರೇನು? ಆಗಲ್ಲ ಅನ್ಕೊಂಡಿದ್ದಾಗೋದೆ ಪವಾಡಮ್ಮ. ಅದಕ್ಕೆ ದೇವರೇ ಬರಬೇಕು ಅಂತ ಇಲ್ಲ, ಮನುಷ್ಯರು ಮಾಡ್ಬೋದು. ಆದರೆ ಒಳ್ಳೆ ಮನಸ್ಸಿರ್ಬೇಕು. ನೋಡು ವೈದೇಹಿ, ನೀನು ಚಿಂತೆ ಮಾಡಬೇಡ. ಅಮೂಲ್ಯ ನಿನ್ನೂ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದಾಳೆ, ನೀನು ಬಂದಿದ್ದೀಯಾ? ಎಲ್ಲ ದೇವ್ರ ಮೇಲೆ ಭಾರ ಹಾಕು. ನಾನು, ನೀನು, ದೇವರು, ಧರ್ಮ ಅಂತ ಎಲ್ಲ ನಂಬ್ಕೊಂಡು ಬದುಕಿದ್ದೀವಿ. ನಾವು ನಂಬಿರೋ ದೇವರು ನಿಜ ಅಂತ ಆದರೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನ್ಯಾಯ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲಮ್ಮ. ಆದರೆ ನಿನ್ನ ಮಾತು ಕೇಳಿ ನನಗೆ ನಂಬಿಕೆ ಅಂತೂ ಬರ್ತಾ ಇದೆ.